ಅಂದಾಜು ಒಂದು 10 ಕೆಜಿ ಸಗಣಿಗೆ ರೀ, ಒಂದು 2 ಕೆಜಿ ಮಣ್ಣ, ಇದು ಗೋಮೂತ್ರ ಇಲ್ಲಿ ಹಸಿ ಸಗಣಿ ಹಾಕ್ಬೇಕ್ರಿ. 10 ಕೆಜಿ ಹಸಿ ಸಗಣಿಗೆ 2 ಕೆಜಿ ಮಣ್ಣ, ಗೋಮೂತ್ರ ನೀರನ್ನ ಇಷ್ಟ ಹಾಕಂತ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತಂದ್ರೆ ನಿಮ್ಮ ಹಸುವಿನ ಸಗಣಿ ಒಂದ್ಸಲ ಗಟ್ಟಿ ಆಗ್ತೈತಿ, ಒಂದ್ಸಲ ಅಳಕ್ ಆಗ್ತೈತಿ. ನಿಮ್ಗೆ ಅದು ಒಂದು ಇದು ರಾಗಿ ಮುದ್ದೆ ಥರ ಆಗ್ಬೇಕು, ಆ ಥರ ಕಲಿಸ್ಬೇಕು. ನಿಮ್ಗೆ ಎಷ್ಟು ಗೋಮೂತ್ರ ಎಷ್ಟು ನೀರು ಬೇಕಾದ್ರೆ ಹಾಕ್ಕೋಬೋದು. ಇದು ಇಂಪಾರ್ಟೆಂಟ್ ಇರೋದು ಇದು ಇಷ್ಟೇ ರೀ. ಇದೈತಲ್ರಿ ಒಣಗಿದ್ರೆ ಹಿಂಗೆ ಆಗ್ಬಿಡ್ತಿ, ಡಿವೈಡ್ ಆಗಿಬಿಡ್ತಿ. ಬಟ್ ಇದೆಲ್ಲ ಮಿಕ್ಸ್ ಆತಂತಂದ್ರೆ ಒಂದು ಸ್ಟ್ರಕ್ಚರ್ ರೆಡಿ ಆಕತಿ. ಈ ಸ್ಟ್ರಕ್ಚರ್ ರೆಡಿ ಆತಂತಂದ್ರೆ ಇದ್ರ ಮ್ಯಾಗ ಈ ಥರ ಕವರ್ ಆಕತಿ. ಕವರ್ ಆತಂತಂದ್ರೆ 10 ತಿಂಗಳ ಮೊಯ್ಸ್ಚರ್ ಇರುತ್ತೆ, ಒಳ್ಳೆ ವಾಸನೆ ಇರುತ್ತೆ. ಅವಾಗ ಸಾಕಷ್ಟು ಈ ಹುಳಗಳು ಬಂದು ತಿಂದಾಗ ಅದಕ್ಕೆ ಬೇಕಾದಂಥ ಪೋಷಕಾಂಶ ಇಮಿಡಿಯೇಟ್ ಸಿಗ್ತಾವೆ. ಇಲ್ಲಾಂದ್ರೆ ಇದನ್ನ ಮಾಡಲಿಲ್ಲ ಅಂತಂದ್ರೆ ಈ ಗೊಬ್ಬರ 2 ವರ್ಷ ಬೇಕು ಹತ್ಬೇಕಂತ. ಇಲ್ಲ ಸರ್, ಗೋಮೂತ್ರ ಪ್ರಮಾಣ ಹೇಳಂಗಿಲ್ಲ ರೀ. ಯಾಕಂದ್ರೆ ಒಂದ್ಸರಿ ಗಟ್ಟಿ ಆಗ್ತೈತಿ, ಒಂದ್ಸರಿ ಅಳಕ್ ಆಗ್ತೈತಿಲ್ಲ. ಅವಾಗ ನಾ ಇಷ್ಟು ಲೀಟ್ರ್ ಹಾಕಂತಂದ್ರೆ ನಿಮ್ಗೆ ಅವಾಗ ಸಮಸ್ಯೆ ಆಕತಿ. ಈ ಥರ ಉಂಡೆ ಹಾಕ್ಬೇಕ್ರಿ. ಬೆಲ್ಲ ಹಿಟ್ಟೆ ನಿಮ್ಗೆ ಇಷ್ಟ ಆಯ್ತು ಹಾಕ್ಕೋಬೋದ್ರಿ. ಒಂದು 1/4 ಕೆಜಿ ರೀ, ಒಂದು 30 ಕೆಜಿ 1/4 ಕೆಜಿ.